Hello students, welcome to Jayachandra Academy. Join with Karthik. Previous video daga first lesson teach ಮಾಡಿವಿ knowing our numbers. So now second lesson start ಮಾಡೋಣ. Whole numbers ಅಂತ ಇದು second lesson. Whole numbers ಹೋಗೋದಕ್ಕಿಂತ ಬಿಫೋರ್ ನ್ಯಾಚುರಲ್ ನಂಬರ್ಸ್ ಅನ್ನೋದು ಗೊತ್ತಿರಬೇಕು. ನ್ಯಾಚುರಲ್ ನಂಬರ್ಸ್ ಕೆಲವೊಂದಿಷ್ಟು ಜನ ಕಾಮೆಂಟ್ ಮಾಡಿದ್ರಿ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದ್ರೆ ಈಗ ಕನ್ನಡದಾಗೂ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀವಿ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅರ್ಥ, ಹೌದಾ? ಸೊ ನ್ಯಾಚುರಲ್ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಹೆಂಗ್ ನಾವು ಡಿಫೈನ್ ಮಾಡ್ತೀವಿ, ಹೆಂಗ್ ಅದನ್ನ ವ್ಯಾಖ್ಯಾನ ಮಾಡ್ತೀವಿ? ಎಣಿಕೆಯ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ಸಪೋಸ್ ಈಗ ಒಂದಿಷ್ಟು ಬಾಲ್ ಅದಾವ ಅಂತ ಹೇಳಿರಿ, ಒಂದು 5 ಬಾಲ್ ಅದಾವ ಅಂತ ಹೇಳಿರಿ. ಇವನ್ನ ಹೆಂಗ ನಾವು 5 ಅದಾವ ಅಂತ ಹೆಂಗ ರಿಪ್ರೆಸೆಂಟ್ ಮಾಡ್ತೀವಿ? ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ಅಂದ್ರೆ 1ರಿಂದ ಸ್ಟಾರ್ಟ್ ಆಗಿದ್ದಿಲ್ಲ, ಎಣಿಕೆ ಮಾಡ್ತೀವಿ ನಾವು, ಅಂದ್ರೆ ಕೌಂಟ್ ಮಾಡ್ತೀವಿ. ಸೊ ಇದನ್ನ ಡೆಫಿನೇಷನ್ ಇದೆ, ನ್ಯಾಚುರಲ್ ನಂಬರ್ ಡೆಫಿನೇಷನ್ ಇದೆ, ಕೌಂಟಿಂಗ್ ನಂಬರ್ಸ್, ಎಣಿಕೆಯ ಸಂಖ್ಯೆಗಳು. ಎಣಿಕೆಯ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆ ಅಂತ ಕರೀತಾರೆ. ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ನ ಯಾವ್ದ್ರಿಂದ ರಿಪ್ರೆಸೆಂಟೇಟ್ ಮಾಡ್ತಾರೆ ಅಂದ್ರೆ ಕ್ಯಾಪಿಟಲ್ ಲೆಟರ್ ಎನ್ ಇಂದ ರಿಪ್ರೆಸೆಂಟೇಟ್ ಮಾಡ್ತಾರೆ. ಕ್ಯಾಪಿಟಲ್ ಲೆಟರ್ ಎನ್, ನ್ಯಾಚುರಲ್ ನಂಬರ್ಸ್ ರಿಪ್ರೆಸೆಂಟೆಡ್ ಆಸ್ ಕ್ಯಾಪಿಟಲ್ ಲೆಟರ್ ಎನ್. ಎಲ್ಲಿಂದ ಸ್ಟಾರ್ಟ್ ಆಗೋ ಅಂತ ಹೇಳಿ 1 ಇಂದ ಸ್ಟಾರ್ಟ್ ಆಗೋದು. 1 2 3 4 ಹಿಂಗ ಕಂಟಿನ್ಯೂ ಆಗೋದು ಹೋಗ್ತೈತಿ. ಸೊ ಹಂಗಂದ್ರೆ ನ್ಯಾಚುರಲ್ ನಂಬರ್ ಒಳಗ ಫಸ್ಟ್ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಯಾವ್ದು? 1. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದು? 1. ಲಾರ್ಜೆಸ್ಟ್ ನ್ಯಾಚುರಲ್ ನಂಬರ್ಸ್ ಇಟ್ ಇಸ್ ಅನ್ಕೌಂಟಬಲ್, ಇಟ್ ಇಸ್ ಇನ್ಫೈನೈಟ್, ಹಂಗ ಕಂಟಿನ್ಯೂ ಹಾಕೊಂಡ್ರೆ ಹೋಗ್ತಾವು. ಸೊ ದೀಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ವಾಟ್ ಐಡಿಯಾ? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ನ್ಯಾಚುರಲ್ ನಂಬರ್ಗೆ ಫಸ್ಟ್ ನ್ಯಾಚುರಲ್ ನಂಬರ್ ಯಾವುದು? 1. ಆಮೇಲೆ ಇವು ಕಂಟಿನ್ಯೂ ಇರ್ತಾವೆ, ಅನ್ಕೌಂಟಬಲ್ ಇರ್ತಾವೆ ನ್ಯಾಚುರಲ್ ನಂಬರ್ಸ್. ದಿಸ್ ಇಸ್ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ನಂಬರ್, ಹೌದಾ? ನೆಕ್ಸ್ಟ್ ಹೋಲ್ ನಂಬರ್ಸ್ ಹೋಗ್ಬೇಕು ನಾವು. ಹೋಲ್ ನಂಬರ್ಸ್ ಅಂತಂದ್ರೆ ಹೋಲ್ ನಂಬರ್ನ ಡಬ್ಲ್ಯೂ ಇಂದ ರಿಪ್ರೆಸೆಂಟೇಟ್ ಮಾಡ್ತಾರ. ಸೊ ಹೋಲ್ ನಂಬರ್ ಡೆಫಿನೇಷನ್ ಏನಂತಂದ್ರೆ, ಹೋಲ್ ನಂಬರ್ ಕನ್ನಡದಾಗ ಏನಂದ್ರೆ ಹೋಲ್ ನಂಬರ್ಗೆ ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ವಿತ್ ಟುಗೆದರ್ 0. ನ್ಯಾಚುರಲ್ ನಂಬರ್ಸ್ ವಿತ್ ಟುಗೆದರ್ 0. ನ್ಯಾಚುರಲ್ ನಂಬರ್ಸ್ ವಿತ್ ಟುಗೆದರ್ 0 ಅಂದ್ರೆ ಈ ಸಂಖ್ಯೆಗಳ ಜೊತೆಗಿನ 0ನ ಆಡ್ ಮಾಡ್ಕೋತೇವೆ ಇಲ್ಲಿ. ಅಂದ್ರೆ 0ದಿಂದ ಸ್ಟಾರ್ಟ್ ಆಗುತ್ತೆ. 0 1 2 3 4 ಹಿಂಗೆ ಕಂಟಿನ್ಯೂ ಹಾಕೋ. 0ದಿಂದ ಕೌಂಟ್ ಹಾಕೋದು. ಅಂದ್ರೆ 0 ಅಂದ್ರೆ ಎದಕ್ಕೆ? 0 ಅಂತ ಎದಕ್ಕೆ ಕರಿಬೇಕು ನಾವು? ಹೌದಲ್ಲ, 0 ಅಂತ ಎದಕ್ಕೆ ಕರಿಬೇಕು? ಕಾನ್ಸೆಪ್ಟ್ ಆಫ್ 0. ಕಾನ್ಸೆಪ್ಟ್ ಆಫ್ 0. 0 ಅಂತ ಯಾಕೆ ಕರಿಬೇಕು? 0 ಅಂತ ಯಾಕೆ ರಿಪ್ರೆಸೆಂಟೇಟ್ ಮಾಡಬೇಕು? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಪೋಸ್ ನಿಮ್ಮ ಕಡೆ 3 ಚಾಕ್ಲೇಟ್ ಅದಾವ ಅಂತ ಹೇಳಿರಿ, ಯಾವ್ದಾರ ಕ್ಯಾಡ್ಬರಿ, ಡೈರಿ ಮಿಲ್ಕ್, ವಾಟೆವರ್ 3 ಚಾಕ್ಲೇಟ್ ಅದಾವ ಅಂತ ಹೇಳಿರಿ, ಹೌದಾ? ಆ 3 ಚಾಕ್ಲೇಟನ್ನು ನಿಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸಿಗೆ ಕೊಟ್ಬಿಡ್ತೀರಿ. 3 ಮಂದಿ ಅದಾರ ಕ್ಲೋಸೆಸ್ಟ್ ಫ್ರೆಂಡ್ಸ್, 3 ಮಂದಿಗೂ ಒಂದೊಂದು ಚಾಕ್ಲೇಟ್ ಕೊಟ್ಬಿಡ್ತೀರಿ. ಕೊಡೋದ್ಲಿ ಏನಾಗೈತಿ? ನಿಮ್ಮ ಕಡೆ ಚಾಕ್ಲೇಟ್ ಖಾಲಿ ಆಗ್ಬಿಡ್ತಾವ, ಹೌದಾ? ಏನು ಎಂಟಿ ಉಳಿದೈತಿ, ಚಾಕ್ಲೇಟ್ ಇರಂಗಿಲ್ಲ, ಅಂದ್ರೆ ಅಬ್ಸೆನ್ಸ್ ಇರ್ತೈತಿ, ನಿಮ್ಮ ಕಡೆ ಏನು ಇರಂಗಿಲ್ಲ. ಆ ಅಬ್ಸೆನ್ಸ್ ಅನ್ನ ರಿಪ್ರೆಸೆಂಟೇಟ್ ಮಾಡೋದು 0. ಆ ಅಬ್ಸೆನ್ಸ್ ನಿಮ್ಮ ಕಡೆ ಏನು ಇಲ್ಲ ಅನ್ನೋದು ರಿಪ್ರೆಸೆಂಟೇಟ್ ಎದ್ರ ಮಾಡ್ತಿದ್ದಿ? 0 ಇಂದ ರಿಪ್ರೆಸೆಂಟ್ ಮಾಡಿದ್ವಿ. ಸೊ ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗೋ ಅಂದ್ರೆ 0ದಿಂದ ಸ್ಟಾರ್ಟ್ ಆಗೋ. 0 ವಿತ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ 1 ಇಂದ ಸ್ಟಾರ್ಟ್ ಆಗವಾ? ಆ ನ್ಯಾಚುರಲ್ ನಂಬರ್ಸ್ ಜೊತೆಗೆ 0 ಬಂದ್ರೆ ಅವು ಹೋಲ್ ನಂಬರ್ಸ್. ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಕಾನ್ಸೆಪ್ಟ್ ಸಕ್ಸಸ್, ಪ್ರಿಡಿಸರ್ಸ್ ಅಂಡ್ ಸಕ್ಸೆಸರ್ಸ್ ಅಂತ. ಸೊ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಎಕ್ಸಾಂಪಲ್ ಏನಂತಂದ್ರೆ 4 ಅಂತ ಒಂದು ನಂಬರ್ ತಗೋತೇನೆ. ಪ್ರಿಡಿಸರ್ ಅಂದ್ರೆ ಬಿಫೋರ್ ನಂಬರ್, ಸಕ್ಸೆಸರ್ ಅಂದ್ರೆ ಆಫ್ಟರ್ ದ ನಂಬರ್. ಗಿವನ್ ನಂಬರ್ ದ ಆಫ್ಟರ್ ನಂಬರ್, ಗಿವನ್ ನಂಬರ್ ದ ಬಿಫೋರ್ ನಂಬರ್ ಇಸ್ ಪ್ರಿಡಿಸರ್, ಹೌದಾ? ಹಿಂದಿನ ನಂಬರ್ಗೆ ಪ್ರಿಡಿಸರ್ ಅಂತ ಕರೀತಾರೆ, ಮುಂದಿನ ನಂಬರ್ಗೆ ಸಕ್ಸೆಸರ್ ಅಂತ ಕರೀತಾರೆ. ಸೊ ಹೆಂಗ್ ಸಿಗ್ತಾವ? ಈಗ ಸಣ್ಣ ನಂಬರ್ ಕೊಟ್ಟಾರ, ಇದ್ರ ಹಿಂದಿನ ನಂಬರ್ ಯಾವುದು? 3, ಕರೆಕ್ಟಾ? 3 ಇಸ್ ಪ್ರಿಡಿಸರ್. ದಿಸ್ ಇಸ್ ನೆಕ್ಸ್ಟ್ ನಂಬರ್, ಆಫ್ಟರ್ ದಿಸ್ ನಂಬರ್ 5, ದಿಸ್ ಇಸ್ ಸಕ್ಸೆಸರ್. ಇದು ಸ್ಮಾಲ್ ನಂಬರ್ ಕೊಟ್ಟಾಗ ಗೊತ್ತಾಗ್ಬಿಡ್ತದೆ ನಮ್ಗೆ ಈಸಿಲಿ. ಸಪೋಸ್
73,196 ಕೊಟ್ರು ಅಂತ ಹೇಳಿ 73,196 ಕೊಟ್ರು. ಹೆಂಗ್ ಮಾಡ್ತೀರಿ ಸಕ್ಸೆಸರ್ ಪ್ರಿಡಿಸರ್? ಸೊ ಅದಕ್ಕೊಂದು ಫಾರ್ಮುಲಾ ಐತಿ. ಪ್ರಿಡಿಸರ್ ಬೇಕಂದ್ರೆ -1 ಮಾಡ್ಬೇಕು. ಗಿವನ್ ನಂಬರ್ ಇದ್ದಲ್ಲೇ -1 ಮಾಡಿದ್ರೆ ಪ್ರಿಡಿಸರ್ ಸಿಗ್ತೈತಿ. ಗಿವನ್ ನಂಬರಿಗೆ +1 ಮಾಡಿದ್ರೆ ಸಕ್ಸೆಸರ್ ಸಿಗ್ತೈತಿ. ಸೊ ಪ್ರಿಡಿಸರ್ ಬೇಕಂದ್ರೆ ನಾನು 73,196 -1 ಮಾಡ್ತೀನಿ. So 6 minus 1 is 5, 9 as it is, 1 as it is, 3 as it is, 7 as it is. That means 73,195. This is a predecessor of this number. This is predecessor of this number. Successor ಬೇಕು ನನಗೆ ಈಗ 73,196 +1 ಮಾಡ್ತೀನಿ ಇಲ್ಲಿ. 6 + 1 7, 9 as it is, 1 as it is, 3 as it is, 7 as it is. 73,197. This is the successor of this number. Successor ಅಂದ್ರೆ ನೆಕ್ಸ್ಟ್ ನಂಬರ್ ಸಿಗ್ತದೆ. ಪ್ರಿಡಿಸರ್ ಅಂದ್ರೆ ಬಿಫೋರ್ ನಂಬರ್. ದೊಡ್ಡ ಲಾರ್ಜ್ ನಂಬರ್ ಕೊಟ್ಟಾಗ -1 ಮಾಡಬೇಕು ಪ್ರಿಡಿಸರ್ಗೆ. ಲಾರ್ಜ್ ನಂಬರ್ ಕೊಟ್ಟಾಗ +1 ಮಾಡಬೇಕು ಸಕ್ಸೆಸರ್ಗೆ. ಕಾನ್ಸೆಪ್ಟ್ ಅರ್ಥಾಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ರಿಪ್ರೆಸೆಂಟೇಷನ್ ಹೋಲ್ ನಂಬರ್ ಆನ್ ನಂಬರ್ ಲೈನ್. ಅಂದ್ರೆ ಒಂದು ನಂಬರ್ ಲೈನ್ ಕೊಟ್ಟಿರ್ತಾರೆ ಅವರು, ಆ ನಂಬರ್ ಲೈನ್ ಒಳಗೆ ಹೋಲ್ ನಂಬರ್ನ ರಿಪ್ರೆಸೆಂಟೇಟ್ ಮಾಡ್ಬೇಕು. ಹೆಂಗ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ ಏನು ಕೊಡ್ತಾರೆ? 3 ಅನ್ಕೋದ. ರಿಪ್ರೆಸೆಂಟ್ 3 ಆನ್ ನಂಬರ್ ಲೈನ್. 3 ಇಸ್ ಹೋಲ್ ನಂಬರ್. ಹೋಲ್ ನಂಬರ್ ಇದೆ. ಯಾಕಂದ್ರೆ ಹೋಲ್ ನಂಬರ್ ಡೆಫಿನೇಷನ್ ಏನಿದೆ? ಆಲ್ ದ ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ 0. ಇದು ನ್ಯಾಚುರಲ್ ನಂಬರ್ ಬರ್ತೈತೆ ಅಂದ್ರೆ ಇದು ಹೋಲ್ ನಂಬರು ಹೌದು. ಸೊ ಈ ಹೋಲ್ ನಂಬರ್ನ ನಂಬರ್ ಲೈನ್ ಒಳಗೆ ರಿಪ್ರೆಸೆಂಟೇಟ್ ಮಾಡ್ಬೇಕು. ಫಸ್ಟ್ ಏನು ಮಾಡ್ಬೇಕು? ಒಂದು ಲೈನ್ ಹಾಕೋತೀವಿ, ಹೌದಾ? ಇದು 0. ಇಲ್ಲಿ ಆರೋ ಮಾರ್ಕ್ ಇರ್ತೈತಿ. ಆರೋ ಮಾರ್ಕ್ ಮೀನ್ಸ್ ಇಟ್ ಕಂಟಿನ್ಯೂಸ್ ದ ನಂಬರ್ಸ್. ಪಾಯಿಂಟ್ಸ್ ಪ್ಲಾಟ್ ಮಾಡ್ಕೊತೀರಿ, ಹೌದಾ? ಈ ಪಾಯಿಂಟ್ಸ್ ಇನ್ ಬಿಟ್ವೀನ್ ದ ನಂಬರ್ ಪಾಯಿಂಟ್ಸ್ ಈಕ್ವಲ್ ಡಿಸ್ಟೆನ್ಸ್ ಇರಬೇಕು. ಒಂದೇ ಸಮನಾದ ಅಳತೆ ಇರಬೇಕು ಎಲ್ಲ ನಂಬರ್ ಪಾಯಿಂಟ್ಸ್ ನಡುವೆ. ಈಗ ನಂಬರ್ ಪ್ಲಾಟ್ ಮಾಡ್ಕೋತೀವ್ರಿ. 1 2 3 4 5 ಇಟ್ ಕಂಟಿನ್ಯೂಸ್ ಅಲ್ಲ. ಈಗ 3 ಅನ್ನೋದು ಎಲ್ಲೈತಿ? ದಿಸ್ ಇಸ್ 3 ಹೋಲ್ ನಂಬರ್. 3 is a whole number. This we can represent in this here. This is the whole number 3. ಇಷ್ಟು ರಿಪ್ರೆಸೆಂಟೇಟ್ ಮಾಡಿದ್ರೆ ಮುಗೀತು ಸಿಂಗಲ್ ನಂಬರ್ ಕೊಟ್ಟಾಗ, ಹೌದಾ? ನೆಕ್ಸ್ಟ್ ಏನು ಬರ್ತೈತೆ ಕಾನ್ಸೆಪ್ಟ್ ಅಂತಂದ್ರೆ ಆಪರೇಷನ್ಸ್ ಹೋಲ್ ನಂಬರ್ ಆನ್ ನಂಬರ್ ಲೈನ್ ಅಂತ ಬರ್ತೈತಿ. ಆಪರೇಷನ್ಸ್ ಆನ್ ನಂಬರ್ ಲೈನ್. ವಾಟ್ ಆರ್ ದ ಬೇಸಿಕ್ ಫಂಡಮೆಂಟಲ್ ಆಪರೇಷನ್ಸ್? 4 ಅದಾವು. ಯಾವ್ಯಾವು? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಮೂಲಭೂತ ಕ್ರಿಯೆಗಳು ಯಾವ್ಯಾವ? 4 ಅದಾವು. ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಅಂತ. ಸೊ ಫಸ್ಟ್ ಎಡಿಷನ್ ನೋಡೋಣ ನಾವು. ಒಂದು ಎಕ್ಸಾಂಪಲ್ ತಗೋತೀನಿ. 7 + 2 ಅಂತ ಒಂದು ನಂಬರ್ ತಗೋತೀನಿ. ದಿಸ್ ಇಸ್ ಒನ್ ಎಡಿಷನ್. 7 + 2 ನಮ್ಗೆ ಗೊತ್ತೈತಿ ಆಲ್ರೆಡಿ ಎಷ್ಟು ಬರ್ತೈತಿ ನಂಬರ್? 9 ಅಂತ ಬರ್ತೈತಿ. ಆದ್ರೆ ಈ ಆಪರೇಷನ್ ನಂಬರ್ ಲೈನ್ ಒಳಗೆ ಹೆಂಗೆ ರಿಪ್ರೆಸೆಂಟೇಟ್ ಮಾಡ್ತಾರೆ ಅನ್ನೋದು ಬೇಕು ನಮಗೀಗ. ಸೊ ಫಸ್ಟ್ ಆಸ್ ಇಟ್ ಈಸ್ ಒಂದು ಲೈನ್ ಹಾಕೋತೀರಿ, ನಂಬರ್ ಪ್ಲಾಟ್ ಮಾಡ್ಕೋತೀರಿ. ಫಸ್ಟ್ 1 2 3 4 5 6 7 8 9 10 11 12 ಎನಫ್. ಸಾಕು. ಈಗ ನಂಬರ್ ಬರ್ಕೋತೀವಿ, ನಂಬರ್ ಬರ್ಕೋತ ಹೋಗ್ತೀವಿ. 1 2 3 4 5 6 7 8 9 10 11 12. ಸೊ ಆಪರೇಷನ್ ಏನು ಕೊಟ್ಟಾರ? 7 + 2 ಅಂತ ಕೊಟ್ಟಾರ. 7 + 2. ಫಸ್ಟ್ ನಂಬರ್ ಏನೈತಿ? 7 ಐತಿ.
ಸೊ ನಾವು 7 ಒಳಗೆ ಹೋಗಿ ನಿಂದಿರ್ಬೇಕು. ದಿಸ್ ಈಸ್ ಅವರ್ ನಂಬರ್ ನಾವು, ಹೌದಾ? ದಿಸ್ ಇಸ್ 7 ಇಸ್ ಅವರ್ ನಂಬರ್. 7 ಆದ್ಮೇಲೆ ಎಷ್ಟು ಕೂಡಿಸ್ಬೇಕಂತ ಹೇಳ್ಯಾರ, ಎಷ್ಟು ಆ್ಯಡ್ ಮಾಡ್ಬೇಕು? 2 ಆ್ಯಡ್ ಮಾಡ್ಬೇಕು. ಸೊ 7 ಇಂದ 2 ಸ್ಟೆಪ್ ಜಂಪ್ ಆಗ್ಬೇಕು. 7 ಇಂದ 1 ಜಂಪ್ ಆದೆ, ನೆಕ್ಸ್ಟ್ ಅಗೇನ್ 1 ಮೋರ್ ಜಂಪ್ ಆದೆ. 7 ಇದ್ವಿ, 7 ಇಂದ 2 ಸಲ ಜಂಪ್ ಆದ್ವಿ, ಯಾಕಂದ್ರೆ 2 ಕೊಟ್ಟಾರ. ನೆಕ್ಸ್ಟ್ ಪ್ಲಸ್ 2 ಆ್ಯಡ್ ಮಾಡ್ಬೇಕಂತ 2 ಸ್ಟೆಪ್ಸ್ ಜಂಪ್ ಆದ್ವಿ. ಆರೋ ಮಾರ್ಕ್ ಹಾಕ್ಬೇಕು ಇಲ್ಲಿ. ಆರೋ ಮಾರ್ಕ್ ಯಾಕೆ ಹಾಕ್ಬೇಕು? ನಾವು ಮುಂದೆ ಜಂಪ್ ಆಗಿವೋ ಹಿಂದೆ ಜಂಪ್ ಆಗಿವೋ ಅನ್ನೋದು ಬೇಕಲ್ಲ. ಸೊ ಪ್ಲಸ್ ಇದ್ದಾಗ ಆರೋ ಮಾರ್ಕ್ ಆ ಕಡೆ ಹಾಕ್ಬೇಕು, ಮುಂದೆ ಜಂಪ್ ಆಗಿರ್ತೀವಿ. ಪ್ಲಸ್ ಇದ್ದಾಗ ಮುಂದೆ ಜಂಪ್ ಆಗಿರ್ತೀವಿ. ಸೊ ಆರೋ ಮಾರ್ಕ್ ಕರೆಕ್ಟಾಗಿ ಹಾಕ್ಬೇಕು. 7 ಇತ್ತಾ, 7 ಇಂದ ಫಸ್ಟ್ 1 ಜಂಪ್ ಆದ್ವಿ, 2 ಜಂಪ್ ಆದ್ವಿ. ಇಲ್ಲಿ ಯಾವ ನಂಬರ್ ಬಂತು? 9 ಬಂದೈತಿ. ಸೊ ಹಂಗಂದ್ರೆ 7 + 2 ಕೂಡಿಸಿದ್ರೆ ಎಷ್ಟು ಬರ್ತೈತಿ? 9 ಬರ್ತೈತಿ. ದಿಸ್ ಈಸ್ ಎ ಆಪರೇಷನ್ ಆನ್ ರಿಪ್ರೆಸೆಂಟೇಷನ್ ಆನ್ ನಂಬರ್ ಲೆವೆಲ್. ಇದು ಎಡಿಷನ್ ಇದ್ದಾತ. ಈಗ ಇಲ್ಲಿ ಆನ್ಸರ್ ಬರೀಬೇಕು. ದೇರ್ಫೋರ್ ಆನ್ಸರ್ ಈಸ್ 7 + 2 9 ಬಂದೈತಿ. ಗೊತ್ತಾಯ್ತು? ಸೊ ಅಡಿಷನ್ ಕೊಟ್ಟಾಗ ಫಸ್ಟ್ ಏ ನಂಬರ್ ಕೊಟ್ಟಿರ್ತಾರ ಆ ನಂಬರ್ಗೆ ನಿಂದಿರ್ಬೇಕು. ಎಡಿಷನ್ ಅಂತಿತ್ತಂದ್ರೆ ಮುಂದೆ ಜಂಪ್ ಆಗ್ಬೇಕು. ಎಷ್ಟು ಜಂಪ್ ಆಗ್ಬೇಕು? 2 ಟೈಮ್ಸ್ ಜಂಪ್ ಆಗ್ಬೇಕು, 2 ಸ್ಟೆಪ್ಸ್ ಜಂಪ್ ಆಗ್ಬೇಕು. ಸೊ ಅವಾಗ 9 ಬಂತು. ಸಿಮಿಲರ್ಲಿ ಸಬ್ಸ್ಟ್ರಾಕ್ಷನ್. ಇಲ್ಲಿನೂ ಒಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲಿ 5 - 2 ಅಂತ ತಗೋತೀನಿ. 5 - 2 ಅಂತ ತಗೋತೀನಿ. ಸೊ ಅಗೇನ್ ನಂಬರ್ ಏನ್ ಹಾಕ್ರಿ? 0 1 2 3 4 5 6 7 7. ಸೊ ಫಸ್ಟ್ ಯಾವ್ದೈತಿ? 5 ಅಂತ ನಂಬರ್ ಐತಿ. ಫಸ್ಟ್ ನಂಬರ್ ಬರ್ಬೋದು. 1 2 3 4 5 6 7 ನಂಬರ್ ಬರ್ಕೊಂಡೆ. ಫಸ್ಟ್ ನಂಬರ್ ಯಾವ್ದೈತಿ? 5 ಐತಿ. ಸೊ 5 ಒಳಗೆ ಹೋಗಿ ನಿಂದಿರ್ತೀನಿ. ದಿಸ್ ಈಸ್ 5, ದಿಸ್ ಈಸ್ ಅವರ್ 5. ಮೈನಸ್ ಇದ್ದಿದ್ದಕ್ಕೆ ಹಿಂದೆ ಬರ್ಬೇಕು, ಬ್ಯಾಕ್ವರ್ಡ್ ಬರ್ಬೇಕು. 2 ಸ್ಟೆಪ್ ಜಂಪ್. ಎಷ್ಟು ಜಂಪ್ ಆಗ್ಬೇಕು? 2 ಸ್ಟೆಪ್ ಜಂಪ್ ಆಗ್ಬೇಕು. 2 ಸ್ಟೆಪ್ ಬ್ಯಾಕ್ವರ್ಡ್ ಬರ್ಬೇಕು. ಸೊ 5 ಇಂದ 4 ಗೆ ಬಂದೆ, 4 ಇಂದ 3 ಗೆ ಬಂದೆ. ಸೊ ಈಗ ಆರೋ ಮಾರ್ಕ್ ಹಾಕ್ಬೇಕು. ಇಲ್ಲಿ ಬ್ಯಾಕ್ವರ್ಡ್ ಬಂದಿದ್ದಕ್ಕೆ, ಹಿಂದೆ ಬಂದಿದ್ದಕ್ಕೆ ಆರೋ ಮಾರ್ಕ್ ಹಾಕ್ಬೇಕು. ಇಷ್ಟು ಮಾಡಿಬಿಟ್ರೆ ಸಬ್ಟ್ರಾಕ್ಷನ್ ಅನ್ನ ನಂಬರ್ ಲೈನ್ ಒಳಗೆ ರಿಪ್ರೆಸೆಂಟೇಟ್ ಮಾಡ್ದಂಗೆ ಆಗ್ತದೆ. ಸೊ ಈಗ ನಮ್ದು ಆರೋ ಮಾರ್ಕ್ ಎಲ್ಲಿ ಬಂದು ನಿಂತು? 3 ಗೆ ಬಂದು ನಿಂತು. ಸೊ ಅವರ್ ಆನ್ಸರ್ ಇಸ್ 3 ಓನ್ಲಿ. 5 - 2 ಅಂದ್ರೆ 3 ಬರ್ತೈತಿಲ್ಲ. 5 - 2 = 3 ಬಂತು. ಬರ್ತೈತೆ ಕಾನ್ಸೆಪ್ಟ್. ಎಡಿಷನ್ ಅಂದ್ರೆ ಫಾರ್ವರ್ಡ್ ಮುಂದೆ ಹೋಗೋದು, ಸಬ್ಸ್ಟ್ರಾಕ್ಷನ್ ಅಂದ್ರೆ ಬ್ಯಾಕ್ವರ್ಡ್ ಹಿಂದೆ ಬರೋದು. ಬಟ್ ಆರೋ ಮಾರ್ಕ್ ಕಂಪಲ್ಸರಿ ಹಾಕ್ಬೇಕು. ಕಾನ್ಸೆಪ್ಟ್ ಕ್ಲಿಯರಾ? ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ನೋಡೋಣ. ನೆಕ್ಸ್ಟ್ ಥರ್ಡ್ ಆಪರೇಷನ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ. ಸೊ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡೋಣ. 2 × 3 ಅಂತ ತಗೋತೀನಿ. 2 × 3. ಸೊ ಅಗೇನ್ ಒಂದು ನಂಬರ್ ಲೈನ್ ಹಾಕ್ರಿ. 0 ನಂಬರ್ ಪ್ಲಾಟ್ ಮಾಡ್ರಿ. 1 2 3 4 5 6 7 8 ಎನಫ್. ಆರೋ ಮಾರ್ಕ್ ಹಾಕಿದ್ರೆ ಕಂಟಿನ್ಯೂ ಐತಿ ಅಂತ ಅರ್ಥ. ಸೊ 1 2 3 4 5 6 7 8. ಹೌದಾ? ಈಗ ನೋಡ್ರಿ, ನಾವು ಮಲ್ಟಿಪ್ಲಿಕೇಶನ್ ಯಾವಾಗಲೂ 0 ದಿಂದನೇ ಸ್ಟಾರ್ಟ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಅನ್ನ 0 ದಿಂದನೇ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಎಷ್ಟು ಕೊಟ್ಟಾರ? ಇಲ್ಲಿ 2 ಅಂತ ಕೊಟ್ಟಾರ. ಅಂದ್ರೆ ಫಸ್ಟ್ 0 ದಿಂದ 2 ಜಂಪ್ ಆಗ್ಬೇಕು. 1ನೇ ಸ್ಟೆಪ್ ಬಿಡಬೇಕು, 2ನೇ ಸ್ಟೆಪ್ಪಿಗೆ ಡೈರೆಕ್ಟ್ ಜಂಪ್ ಆಗ್ಬೇಕು. 2 ಅಂತ ಕೊಟ್ಟಾರ ಅಂದ್ರೆ 0 ದಿಂದ 2 ಜಂಪ್ ಆಗ್ಬೇಕು ಡೈರೆಕ್ಟ್ಲಿ. ಹೌದಾ? ಇಂಥವು ಎಷ್ಟು ಟೈಮ್ ಜಂಪ್ ಆಗ್ಬೇಕು? 3 ಟೈಮ್ಸ್ ಜಂಪ್ ಆಗ್ಬೇಕು. ಇಂಥವು ಎಷ್ಟು ಟೈಮ್ ಜಂಪ್ ಆಗ್ಬೇಕು? 3 ಟೈಮ್ಸ್. ಯಾಕಂದ್ರೆ ನೆಕ್ಸ್ಟ್ ನಂಬರ್ 3 ಕೊಟ್ರ, 3 ಟೈಮ್ಸ್ ಜಂಪ್ ಆಗ್ಬೇಕು. 0 to 4, 0 to 2, 2 to 4,
4 to 6 ಎರಡು ಸ್ಟೆಪ್ ಡೈರೆಕ್ಟ್ ಆಗಿ ಎರಡು ಸ್ಟೆಪ್ ಜಂಪ್ ಆದೆ. ಎಷ್ಟು ಟೈಮ್ ಜಂಪ್ ಆದೆ? 3 ಟೈಮ್ಸ್ ಜಂಪ್ ಆದೆ, ಹೌದಲ್ಲ? ಸೊ ಇಲ್ಲೊಂದು ಆರೋ, ಈಗ ಆರೋ ಮಾರ್ಕು ಹಾಕ್ಬೇಕು. ಈಗ ಮಲ್ಟಿಪ್ಲಿಕೇಶನ್ ಅಗೇನ್ ಫಾರ್ವರ್ಡ್ ಜಂಪಿಂಗ್, ಆರೋ ಮಾರ್ಕ್ ಹಾಕೋತೀರಿ. ಈಗ ಆರೋ ಮಾರ್ಕ್ ಬಂದು ಎಲ್ಲಿ ನಿಂತೈತೆ ನಮ್ದು ಆರೋ ಮಾರ್ಕ್? 6 ಈಗ ಬಂದು ನಿಂತೈತಿ. ಸೊ ಅವರ್ ಆನ್ಸರ್ ಇಸ್ 6. 2 3 6 ಹೋದಲ್ಲ. ಸೊ ಆನ್ಸರ್ ಎಷ್ಟು ಬಂತು ಅಂದ್ರೆ 6 ಅಂತ ಬಂತು. 2 3 6. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಫಸ್ಟ್ 2 ಕೊಟ್ಟಾರಂದ್ರೆ ಡೈರೆಕ್ಟ್ 0 ದಿಂದನೇ ಸ್ಟಾರ್ಟ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಯಾವಾಗಲೂ 0 ದಿಂದ 2 ಜಂಪ್ ಆಗ್ಬೇಕು, ಎರಡು ಸ್ಟೆಪ್ಪಿಗೆ ಜಂಪ್ ಆಗ್ಬೇಕು. ಅಂತ ಎಷ್ಟು ಜಂಪ್ ಆಗ್ಬೇಕು? 3 ಟೈಮ್ಸ್ ಜಂಪ್ ಆಗ್ಬೇಕು. ನೆಕ್ಸ್ಟ್ ನಂಬರ್ 3 ಕೊಟ್ಟ. ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಡಿವಿಷನ್ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಇಟ್ ಈಸ್ ಲೈಕ್ ಗೇಮ್, ಒಂಥರ ಗೇಮ್ ಇದ್ದಂಗಿದೆ. ಒಂದು ಕ್ವಶನ್ ತಗೋತೀನಿ. 9/3 ಅಂತ ತಗೋತೀನಿ. 9/3 ಅಂತ ತಗೋತೀನಿ. ಅಗೇನ್ ನಂಬರ್ 9 ಹಾಕ್ರಿ ಫಸ್ಟ್. Zero, 1, 2, 3, 4, 5, 6, 7, 8, 9, 10. Enough. ನಮ್ಗೆ ಹಾಕಬೇಕಂದ್ರೆ ಅದ ನಂಬರ್ ಪ್ಲಾಟ್ ಮಾಡ್ಕೋತೀವಿ. 1 2 3 4 5 6 7 8 9 10 11 12 ಕೊಟ್ಟೆ. ಈಗ ನೋಡಿ, ಫಸ್ಟ್ ನಂಬರ್ ಏನು ಕೊಟ್ಟಾರ? 9 ಕೊಟ್ಟಾರ, ಹೌದಿಲ್ಲ? 9 ಒಳಗೆ ಹೋಗಿ ನಿಂದಿರ್ಬೇಕು. ನಾನು 9 ಒಳಗೆ ಹೋಗಿ ನಿಂತೆ, ಹೌದಾ? ಇದೆ ನಂದೀಗ. ಡಿವೈಡೆಡ್ ಬೈ 3 ಐತಿ. ಅಂದ್ರೆ 9 ಇಂದ ಡೈರೆಕ್ಟ್ ಆಗಿ ಹಿಂದೆ ಬರ್ಬೇಕು. ಡಿವಿಷನ್ ಆಗೇನ್ ಬ್ಯಾಕ್ವರ್ಡ್. 9 ಇಂದ ಎಷ್ಟು ಹಿಂದೆ ಬರ್ಬೇಕು? 3 ಸ್ಟೆಪ್ ಹಿಂದೆ ಬರ್ಬೇಕು. ಡೈರೆಕ್ಟ್ 3 ಸ್ಟೆಪ್ ಹಿಂದೆ ಬರ್ಬೇಕು. ಅಂದ್ರೆ 9 ಇಂದ ಸ್ಟಾರ್ಟ್ ಮಾಡಿ 1 ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್. 9 ಇಂದ ಡೈರೆಕ್ಟ್ 6 ಬರ್ತೀನಿ. 9 ಇಂದ ಡೈರೆಕ್ಟ್ 6 ಬಂದೆ. ಯಾಕೆ 6 ಬಂದೆ? 9/3 ಅಂತೈತಿ. 9 ನಿಂದಿರ್ತೀರಾ ಹೋಗಿ ಎಷ್ಟು ಜಂಪ್ ಮಾಡ್ಬೇಕು? ಡಿವೈಡ್ ಮೀನ್ಸ್ ಅಗೇನ್ ಬ್ಯಾಕ್ವರ್ಡ್ ಜಂಪಿಂಗ್. 3 ಟೈಮ್ಸ್ 3 ಸ್ಟೆಪ್ಸ್ ಜಂಪ್ ಆಗ್ಬೇಕು ಡೈರೆಕ್ಟ್ ಆಗಿ, ಹೌದಾ? ಇದು ಒಂದಾದ. ಹಿಂಗ ಎಷ್ಟು ಎಲ್ಲಿ ಮಟ್ಟ ಮಾಡ್ಬೇಕು? 0 ಬರುತ್ತ ಹಿಂಗ ಮಾಡ್ಬೇಕು. ಮತ್ತ ಅಗೇನ್ 6 ಇಂದ 3ಗೆ, 3 ಇಂದ 0ಕ್ಕೆ, ಹೌದಿಲ್ಲ? ಹಂಗಂದ್ರೆ ನಾವು ಎಷ್ಟು ಟೈಮ್ ಜಂಪ್ ಆಗಿವಿ? ಇದು ಅಗೇನ್ ಬ್ಯಾಕ್ವರ್ಡ್ ಜಂಪಿಂಗ್. ಆರೋ ಮಾರ್ಕ್ ಹಾಕೋತಿರಿ, ಹೋಗಿರಿ ಬ್ಯಾಕ್ವರ್ಡ್. ಆರೋ ಮಾರ್ಕ್ ಬ್ಯಾಕ್ವರ್ಡ್ ಹಾಕೋತ ಹೋಗಿರಿ. ಎಷ್ಟು ಟೈಮ್ ಜಂಪ್ ಆಗಿವಿ? 1 ಟೈಮ್, 2nd ಟೈಮ್, 3rd ಟೈಮ್. 3 ಟೈಮ್ ಜಂಪ್ ಆಗಿಲ್ಲ ಅಂದ್ರೆ ಆನ್ಸರ್ ಏನು ನಮ್ದು? 3. 9/3 is 3 ಏನು? 9/3 ಮಾಡಿದ್ರೆ 3ನೇ ಬರ್ತಿದೆ ಆನ್ಸರ್. ಇದು ಡಿವಿಷನ್ ರಿಪ್ರೆಸೆಂಟೇಷನ್ ಮಾಡೋದು. ಇಯರ್ ಮಲ್ಟಿಪ್ಲಿಕೇಶನ್ ಮಾಡೋದಂದ್ರೆ ಫಾರ್ವರ್ಡ್ ಜಂಪಿಂಗ್, ಅಗೇನ್ ಡಿವಿಷನ್ ಮಾಡೋದಂದ್ರೆ ಬ್ಯಾಕ್ವರ್ಡ್ ಜಂಪಿಂಗ್. ಮಲ್ಟಿಪ್ಲಿಕೇಶನ್ದಾಗ 0 ದಿಂದನೇ ಸ್ಟಾರ್ಟ್ ಮಾಡಿರ್ತೀರಿ, ಡಿವಿಷನ್ಗೆ ಬಂದು 0ಗೆ ಬಂದು ಎಂಡ್ ಮಾಡ್ತೀರಿ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಆಪರೇಷನ್ಸ್ ರಿಪ್ರೆಸೆಂಟೇಷನ್ ಆನ್ ನಂಬರ್ ಲೈನ್. ಈ ಟಾಪಿಕ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಅನ್ನ ನೆಕ್ಸ್ಟ್ ಪಾರ್ಟ್ ಒಳಗೆ ತಿಳಿಸ್ತೀನಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಿಮ್ಮ ಸಪೋರ್ಟ್ ನಮಗೆ ಎನರ್ಜಿ ಇದ್ದಂಗೆ. ಓಕೆ, ಥ್ಯಾಂಕ್ ಯು.